ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ರಾಜ್ಯದ ಸಮಸ್ತ ಆತ್ಮೀಯ ಪಡಿತ ವಿತರಕರ ಬಂಧುಗಳಿಗೆ ಸಿಹಿ ಸುದ್ದಿ ನೀಡಲು ಉತ್ಸುಕನಾಗಿದ್ದೇನೆ ಮತ್ತು ಇದಕ್ಕೆ ಕಾರಣೀಭೂತರಾದ ಕರ್ನಾಟಕ ರಾಜ್ಯ ಕ್ಷೇಮಾಭಿವೃದ್ಧಿ ಸಂಘ, ಬೆಂಗಳೂರು ನಗರ ಹಿತರಕ್ಷಣಾ ಸಂಘ ಒಟ್ಟಾಗಿ ಅವಿರತವಾಗಿ ಕಳೆದ 9 ತಿಂಗಳಿನಿಂದ ಹೋರಾಟದ ಪ್ರತಿಫಲ ಮತ್ತು ರಾಜ್ಯ ಸಂಪುಟದಲ್ಲಿಯೇ ಅತ್ಯಂತ ಹಿರಿಯ ಅನುಭವಿ ರಾಜಕಾರಣಿಗಳು, ಸೋಲಿಲ್ಲದ ಸರದಾರರು, ಗೌರವಾನ್ವಿತ ಕೆಎಚ್ ಮುನಿಯಪ್ಪನವರು, ನಮ್ಮ ನೆಚ್ಚಿನ ಆಹಾರ ಸಚಿವರು, ನಮ್ಮ ವಿತರಕರ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳಿಗೆ ಮನದಟ್ಟು ಮಾಡಿಕೊಡುವಲ್ಲಿ ತುಂಬಾ ಯಶಸ್ವಿಯಾಗಿರುತ್ತಾರೆ ಹಾಗೂ ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಕೃಷಿ ಸಚಿವರು ಸನ್ಮಾನ್ಯ ಚೆಲುವರಾಯಸ್ವಾಮಿಯವರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ನಮ್ಮ ನೈಜ ಸಂಘಟನೆಗಳ ಮಾರ್ಗದರ್ಶಕರು ಕೃಷ್ಣಗೌಡರವರು ನಮ್ಮ ಸಂಘಟನೆಗಳ ಅವಿರತ ಹೋರಾಟದ ಸಂಪೂರ್ಣ ಮಾಹಿತಿಯನ್ನ ರವಾನಿಸಲು ಕಾರಣೀಭೂತರಾಗಿರುತ್ತಾರೆ ಹಾಗೂ ಇಲಾಖೆಯ ದಕ್ಷ ಅಧಿಕಾರಿಗಳಾದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾನ್ಯ ಆಯುಕ್ತರು ಮತ್ತು ಎಲ್ಲ ಅಪರ ನಿರ್ದೇಶಕರುಗಳು, ಜಂಟಿ ನಿರ್ದೇಶಕರುಗಳು, ಉಪನಿರ್ದೇಶಕರುಗಳು, ಕೆಳ ಹಂತದ ಅಧಿಕಾರಿ ವರ್ಗ ಈ ಸರ್ಕಾರಿ ಕಾರ್ಯಕ್ರಮವನ್ನ ವಿನೂತನ ರೀತಿಯಲ್ಲಿ ಆಯೋಜಿಸುವಲ್ಲಿ ಮತ್ತು ನಮ್ಮ ಸಂಘಟನೆಗಳ ಮುಖಾಂತರ ಪ್ರತಿಯೊಬ್ಬ ವಿತರಕನಿಗೆ ಈ ಸಮಾವೇಶದ ಅರಿವು ಮೂಡಿಸುವಲ್ಲಿ ಅವಿರತ ಹೋರಾಡಿದ ಎಲ್ಲರಿಗೂ ಜೆಬಿ ಕುಮಾರ್ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು, ಹಿತರಕ್ಷಣಾ ಸಂಘ ಬೆಂಗಳೂರು ಮತ್ತು ಕೃಷ್ಣ ಡಿ ನಾಯಕ್ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು, ರಾಜ್ಯ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವರಿಂದ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಕರ್ನಾಟಕಕ್ಕೆ ನಾಂದಿ ಹಾಡಿದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರ ಜೊತೆ ಸಚಿವರಾದ ಶ್ರೀ ಕೆಎಚ್ ಮುನಿಯಪ್ಪನವರು ಮೋಸ ಮಾಡದ ರೀತಿಯಲ್ಲಿ ಈ ಗ್ರಾಹಕ ರಕ್ಷಕ ತಪಾಸಣಾ ವಾಹನಗಳಿಗೆ ಮುಖ್ಯಮಂತ್ರಿಗಳು ಇದೀಗ ಹಸಿರು ನಿಶಾನೆ ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಸಾಧನೆಯ ಕೈಪಿಡಿ ಮತ್ತು ತೂಕ ಮತ್ತು ಅಳತೆಗಳ ಜಾಗೃತಿ ಕೈಪಿಡಿ ಬಿಡುಗಡೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವರು ಹಾಗೂ ಎಲ್ಲ ಗಣ್ಯರು ನೆರವೇರಿಸಬೇಕಾಗಿ ವಿನಂತಿ. ಇದೊಂದು ಅಭೂತಪೂರ್ವ ಸುಗಮವಾಗಬಲ್ಲದು ಎಂಬುದನ್ನು ಅರ್ಥ ಮಾಡಿಕೊಂಡಿರುವ ಕರ್ನಾಟಕ ಸರ್ಕಾರವು ನಿಮಗೆ ಯಾಕಂತಂದ್ರೆ ನಾನು ಹಳ್ಳಿಯಿಂದ ಬಂದವರು ಬಹಳ ಜನ ಯುವಕರು, ರೈತರು, ಬಡವರು, ದಲಿತರು ಈ ವಿತರಕರಾಗಿದ್ದಾರೆ. ಇವರಿಗೆ ಕಮಿಷನ್ ಬಹಳ ಕಡಿಮೆ ಇತ್ತು, ಅದರಿಂದ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ₹1.24 ₹1.50 ಏರಿಸಿದ್ದೇವೆ. ಯಾವ ಸರ್ಕಾರ ನಿಮಗೆ ಸಹಾಯ ಮಾಡಿದ್ರೆ, ಯಾರು ನಿಮ್ಮ ಹೊಟ್ಟೆ ಹಸಿವನ್ನು ತೀರಿಸಿದ್ದಾರೆ, ನಿಮಗೆ ಯಾರು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಅವರ ಜೊತೆಯಲ್ಲಿ ನೀವು ನಿಂತ್ಕೊಳ್ಬೇಕು. ಎಲ್ಲಿ ಕೈ ಎತ್ತಿ, ಎಲ್ಲ ಕೈ ಎತ್ತಿ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.